ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನವೆಂಬರ್ ತಿಂಗಳ 26ನೇ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶಗಳು ಮತ್ತು ಪೀಠಿಕೆಯನ್ನು ಪ್ರತಿಯೊಬ್ಬರು ಓದಿ ತಿಳಿದುಕೊಂಡು ಬೇರೆಯವರಿಗೆ ಕೂಡ ತಿಳಿಸುವ ಕೆಲಸ ಮಾಡಬೇಕೆಂದು ಸರ್ಕಾರಿ, ಅರೆ ಸರ್ಕಾರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರಣ್ ಶೀಲ ಟಿ ಮೌರ್ಯ ಅವರು ಹೇಳಿದ್ದಾರೆ. ಇನ್ನು ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರಣ್ ಶೀಲ ಟಿ ಮೌರ್ಯ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಎಸ್ ಜಡಗಿ ಇವರ ನೇತೃತ್ವದಲ್ಲಿ ಸಂಘದ ಸಭೆ ಹಾಗೂ ವಿವಿಧ ಇಲಾಖೆಯ ಸರ್ಕಾರಿ, ಅರೆ ಮತ್ತು ಸರ್ಕಾರಿ ಪರಿಶಿಷ್ಟ ಜಾತಿ ಪಂಗಡದ ನೌಕರರನ್ನ ಜಿಲ್ಲಾ ಘಟಕಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ನಗರದ ಆರ್ ಗುಂಡೂರಾವ್ ಕ್ರೀಡಾಂಗಣದ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಈ ವೇಳೆ ಬೆಂಗಳೂರು ನಗರ ಜಿಲ್ಲಾ ಘಟಕಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪೀಠಿಕೆಯನ್ನು ಓದುವ ಮೂಲಕ ಸೇರ್ಪಡೆ ಮಾಡಿಕೊಂಡರು. ಭಾರತ ವೈಭವ ಪತ್ರಿಕೆಯ ಆಲ್ರೌಂಡರ್ ರಿಪೋರ್ಟರ್, ಪ್ರಶಸ್ತಿ ಪುರಸ್ಕೃತರಾದಂತಹ ಎನ್ ಮಾಸ್ಟರ್, ಭೀಮ ಸಂದೇಶ ಪತ್ರಿಕೆಯ ಸಂಪಾದಕ ವೈ.ಜಿ. ನರಸಿಂಹಮೂರ್ತಿ ಹಾಗೂ ಇತರರನ್ನ ಶಾಲು ಹೊದಿಸಿ ಮೈಸೂರು ಪೇಟೆ ಧರಿಸಿ ಫಲಪುಷ್ಪಗಳೊಂದಿಗೆ ಗೌರವಿಸಿ ಕರಣ್ ಶೀಲ ಟಿ ಮೌರ್ಯ ಮಾತನಾಡಿದ್ದು ಹೀಗೆ. ಸಭೆಯ ಅಧ್ಯಕ್ಷತೆಯನ್ನು ಈ ಒಂದು ಸಣ್ಣ ಸಭೆಗೆ ತಾವೆಲ್ಲರೂ ಆಗಮಿಸಿದ್ದೀರಾ. ನಿಜವಾಗ್ಲೂ ತಮಗೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದದೊಂದಿಗೆ ಉತ್ತರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಒಬ್ಬರೇ ಥರ ಇರ್ತಾರೆ, ಆದರೂ ಅವ್ರ ನಿಷ್ಠೆಯಿಂದ ಎವ್ರಿ ವೀಕ್ ಸಂಡೇನ ಯಾವುದೋ ಒಂದು ದಿನ ನಿಗದಿ ಮಾಡಿಕೊಂಡು ಅವ್ರು ಮಾರ್ನಿಂಗ್ 8 ಗಂಟೆಗೆ ಸೇರ್ಕೊಂಡು ಒಂದು ಅರ್ಧ ಗಂಟೆ 1 ಅವರು ಅಲ್ಲಿ ಚರ್ಚೆ ಮಾಡಿಬಿಟ್ಟು ಅವರು ಏನು ಹೇಳ್ಬಿಟ್ಟು ಅದನ್ನ ಹೇಳ್ತಾ ಇರ್ತಾರೆ. ಸೊ ಆ ಒಂದು ಇದನ್ನ ನಾವು ಹೋಲಿಕೆ ಮಾಡಿಕೊಂಡಾಗ ನಾವಿಲ್ಲಿ ಸೇರ್ತೀವಿ, ಸುಮಾರು 15 ಜನ ಸೇರಿದ್ರೆ ಇದು ಸಂತೋಷ ಆಗ್ತಾ ಇದೆ. ಇದು ಸ್ಥಳಾವಕಾಶ ಮತ್ತು ಸಮಯಾವಕಾಶ ಕೊರತೆ ಆಗಿಂದ ರಜೆ ಇರೋದ್ರಿಂದ ಸ್ವಲ್ಪ ಯಾರು ಬರೋಕ್ಕೆ ಸಾಧ್ಯ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಎಲ್ಲರೂ ಸೇರಿ ಒಂದು ಸಭೆ ಆಯೋಜಿಸಿ ಏನು ನಮ್ಮ ರಾಜ್ಯ ಮಟ್ಟದ ನಾಯಕರು ಹೇಳ್ತಾ ಇದ್ದಾರೋ ಬೃಹತ್ ಬೆಂಗಳೂರು ನಗರ ಜಿಲ್ಲಾ ಕಮಿಟಿ ರಚಿಸಬೇಕಂತ ಅದಕ್ಕೆ ಪೂರಕವಾಗಿ ನಾವೆಲ್ಲ ಸೇರಿದ್ದೀವಿ. ಈಗ ಸೇರಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲಿ ಸುಧಾಕರ್ ಜಗದಿಯವರು ಆಗಿದ್ದಾರೆ. ದಯಮಾಡಿ ಅವ್ರಿಗೆ ವೇದಿಕೆ ಮುಖಾಂತರ ಸ್ವಾಗತ ಕೊಡ್ತೇವೆ, ಚಪ್ಪಾಳೆ. ಮತ್ತು ಅದೇ ರೀತಿ ನಮ್ಮ ಕರಣ್ ಶೀಲ ಟಿ ಮೌರ್ಯ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ. ಅವರು ಸಹ ವೇದಿಕೆ ಮೇಲೆ ಆಗಿರೋದ್ರಿಂದ ಅವರಿಗೆ ತಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ಸ್ವಾಗತ ಕೊಡ್ತಾರೆ. ನಮಗೆಲ್ಲರಿಗೂ ಹಿರಿಯರು ಮತ್ತು ಈ ಒಂದು ಹಲವಾರು ಸಂಘಟನೆಗಳಲ್ಲಿ ದುಡಿದಿದ್ದಂಥ ನಮ್ಮ ಕೆಂಪರಾಜ್ ಸರ್ ಅವರು ಈ ಸಂದರ್ಭದಲ್ಲಿ ಸುಂದರ್ ರಾಜ ಬೆಸ್ಕಾಂ, ನಾಗರಾಜ ಕೆಪಿಟಿಸಿಎಲ್, ಕೃಷ್ಣ ಆರೋಗ್ಯ ಮತ್ತು ಕೃಷ್ಣಯ್ಯ ಬಿಎಂಟಿಸಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.